ಫ್ರೆಂಡ್ಸ್, ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಅಲ್ಲ, ಹೊರಗಡೆ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ ಮತ್ತೆ ಹೋಗಿ ಏನೆಲ್ಲ ಮಾಡ್ತೀವಿ ಅನ್ನೋದನ್ನ ಮುಂದೆ ವಿಡಿಯೋದಲ್ಲಿ ಶೇರ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಹೊರಗಡೆ ಅಂತ ಹೋದ್ವಿ ನಾವು ದೇವಸ್ಥಾನಕ್ಕೆ. ಮೊಹರಂ ಹಬ್ಬ ಅಲ್ವಾ ಇವತ್ತು, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹೋಗಿದ ತಕ್ಷಣ ಅಲ್ಲಿ ನನಗೆ ಯಾಕೋ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ದೇವಸ್ಥಾನಕ್ಕೆ ಕೈ ಮುಗ್ದು ಸುಮ್ಮನೆ ನಾವು ಆಶೀರ್ವಾದ ಪಡ್ಕೊಂಡು ಬಂದುಬಿಟ್ವಿ. ನಮ್ಮ ಮನೆಯವರು ನೀವು ಮನೆಗೆ ಹೋಗಿ ಅಂತ ಹೇಳಿ ಅವರು ತಿರ್ಗಾ ಆಫೀಸ್ಗೆ ಹೋದರು. ನಾವೇನು ಮಾಡೋಣ ಅಂತ ಹೇಳಿ ಅಲ್ಲಿ ಚೆನ್ನಾಗಿದೆ ಒಂದು ಪ್ಲೇಸು, ಅಲ್ಲಿ ಹೋಗಿ ವಿಡಿಯೋ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ನನ್ನ ಮಗ ಬೇಡ ಬೇಡ ಅಂತ ಹೇಳಿ ನಿಲ್ಲಿಸ್ಬಿಟ್ಟು ರೋಡ್ ಮೇಲೇ ವಿಡಿಯೋ ಮಾಡಿ ಅಂತ ಹೇಳಿ ಅವ್ನು ಕ್ಯಾಮ್ರಾ ಹಿಡಿತಿದ್ದಾನೆ. ನಾವಿಬ್ಬರು ಕೆಲವೊಂದು ಶಾರ್ಟ್ಸ್ ವಿಡಿಯೋಗಳನ್ನು ಮಾಡ್ಕೊಳ್ಳೋಣ ಬಾ ಅಂತ ಹೇಳಿ ಇಬ್ಬರು ವಿಡಿಯೋಗಳನ್ನು ಮಾಡ್ತಾಯಿದ್ವಿ. ಅವನಿಗೆ ಇಷ್ಟನೇ ಇರಲಿಲ್ಲ. ಬೇಗ ಮನೆಗೆ ಹೋಗೋಣ ಬಾ ಮಮ್ಮಿ, ನನಗೆ ಇರಲ್ಲ ಅಂತ ಹೇಳಿ ಅವನು ಪೋಸ್ಟ್ ಮಾಡಿದ್ದಕ್ಕೆ ಮತ್ತೆ ವೀಡಿಯೋಗಳೆಲ್ಲ ಮಾಡೋಕ್ಕಾಗಲಿಲ್ಲ. ಒಂದು ಚಿಕ್ಕದಾಗಿ ಮಾಡಿ ಹಾಗೆ ಬಂದುಬಿಟ್ವಿ. ಅವರಿಬ್ಬರನ್ನ ಕರ್ಕೊಂಡು ನಾನು ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ನನಗೆ ಜ್ಯೂಸ್ ಬೇಕು, ಪಾಪ್ಕಾರ್ನ್ ಬೇಕು, ಏನು ಊಟ ಮಾಡ್ತೀರಿ ಅಂತ ನಾನು ಕೇಳಿದರೆ ಅವರಿಬ್ಬರು ಹಂಗೆ ಸ್ಟಾರ್ಟ್ ಮಾಡಿಬಿಟ್ರು. ಅದಕ್ಕೆ ಏನು ಮಾಡೋದಂತ ಹೇಳಿ ಬಂದು ಈಗ ನಾನು ಅವರಿಗೆ ಜ್ಯೂಸ್ ಮಾಡಿಕೊಡ್ತಾಯಿದ್ದೀನಿ. ಯಾವ ಜ್ಯೂಸ್ ಮಾಡಿಕೊಡ್ತಾಯಿದ್ದೀನಿ ಅಂತ ಹೇಳಿ ವಿಡಿಯೋ ನೋಡ್ತಾ ಹೋಗಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕಾಮೆಂಟ್ಗಳನ್ನು ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ನೀವು ಶೇರ್ ಮಾಡಿದರೆ ನನ್ನ ವಿಡಿಯೋಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಇನ್ನು ಕೆಲವೊಬ್ಬರು ನೋಡ್ತಾರೆ, ಅವರು ಕೂಡ ಪ್ರೋತ್ಸಾಹ ಕೊಡ್ತಾರೆ ಅಲ್ವಾ, ಅದರಿಂದ ಕೇಳ್ಕೊತಾ ಇದ್ದೀನಿ, ಶೇರ್ ಮಾಡಿ. ಓಕೆನಾ? ಬನ್ನಿ ಫ್ರೆಂಡ್ಸ್, ಡ್ರ್ಯಾಗನ್ ಫ್ರೂಟ್ಸ್ ಜ್ಯೂಸ್ ಮಾಡೋಣ. ದೀಕ್ಷಿತ್ ಕೇಳ್ತಾ ಇದ್ದಾನೆ ಜ್ಯೂಸ್ ಮಾಡಿಕೊಡು, ಜ್ಯೂಸ್ ಮಾಡಿಕೊಡು. ಆ ಹಣ್ಣನ್ನು ನಮ್ಮ ತಂಗಿ ಕಳಿಸಿದ್ದಾಳೆ ಊರಿಂದ. ಕಳಿಸ್ದಾಗಿಂದನೂ ಅವನು ಹೇಳ್ತಾ ಇದ್ದಾನೆ ಜ್ಯೂಸ್ ಮಾಡಿಕೊಡು ಮಮ್ಮಿ, ಜ್ಯೂಸ್ ಮಾಡಿಕೊಡು ಮಮ್ಮಿ ಅಂತ ಹೇಳ್ತಾನೆ ಇದ್ದಾನೆ. ಮಾಡಿಕೊಡ್ಲೇನೋ ಜ್ಯೂಸು? ನಿನಗೆ ಮಾಡಿಕೊಡ್ಬೇಕಾ? ಸರಿ ಬನ್ನಿ ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡ್ತೀನಿ ಜ್ಯೂಸ್ ಅನ್ನೋದನ್ನು ನೀವು ಕೂಡ ನೋಡಿ. ಓಕೆನಾ? ನೋಡಿ ನೋಡಿ ಎಷ್ಟು ಸೂಪರ್ ಆಗಿದೆ. ಬ್ಲೂ ಕಲರ್ ಇರುತ್ತೆ. ಬ್ಲೂ ಕಲರ್ ಅಲ್ಲ, ವೈಟ್ ಕಲರ್ ಇರುತ್ತೆ ಅಮ್ಮ. ಇದು ಬ್ಲೂ ಕಲರ್ ಇರುತ್ತೆ ಅಕ್ಕ. ಗಪ್ಪಿಸ್ರೆ ಇದನ್ನು ನೀಟಾಗಿ ಸುಲಿಬೇಕು. ಪ್ರಕಾರದ ಕಾಳ್ದ ಕ್ಯಾಮ್ರಾ ಹೈ ಕರ ಇದೆ. ಹೈ 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 ಹಾಂ ಹೈ कर रही हूँ मम्मी. ಸ್ವಲ್ಪ ತಿನ್ನು, ಸ್ವಲ್ಪ ಕೊಡು. ಊದಕಾಳಿಗದನ್ನು ಹಾಂ ಫ್ರೆಂಡ್ಸ್, ಮಿಕ್ಸಿಯಲ್ಲಿ ಹಾಕ್ತಾವ್ರೆ ಇವಾಗ. ಹ್ಯಾಂಡ್ ವಾಶ್ ಮಾಡ್ತೀನಿ. ಫ್ರೆಂಡ್ಸ್ ನಮ್ಮಮ್ಮ ಇವಾಗ ಶುಗರ್ ಆ್ಯಡ್ ಮಾಡ್ತಿದ್ದೀರ. 2 ಸ್ಪೂನ್ 3 ಸ್ಪೂನ್ ಹಾಕಬೇಕು. 3 ಸ್ಪೂನ್ ಹಾಕಿದ್ಮೇಲೆ ಇವಾಗ ಮಿಕ್ಸಿ ಹಾಕೊಂಡು ಕ್ಯಾಪ್ ಹಾಕ್ಕೊಂಡು ಅದನ್ನು ನೀಟಾಗಿ ರುಬ್ಬಬೇಕು. ಕರೆನ್ಸಿ थोड़ा डाट करना. ಸೂಪರ್ ಆಗೈತಾ? ಇಷ್ಟ ಆಯ್ತಾ? ಸಾಕು. ಪಾಪ್ಕಾರ್ನ್ ಮಾಡ್ಲಾ ಈಗ? ಈವ್ನಿಂಗ್ ಕಸಾನ ಮಾತ್ರ ನಾನು ಚಾರ್ವಿಗೆ ಕ್ಲೀನ್ ಮಾಡೋಕ್ಕೆ ಬಿಡ್ತೀನಿ. ಯಾಕಂತ ಅಂದರೆ ಅವಳು ಸ್ವಲ್ಪ ಕಲಿಬೇಕಲ್ವಾ ಅಂತ ಹೇಳಿ. ಅವರು ಓದೋಕ್ಕೆ ಬರೆಯೋಕ್ಕೆ ಕುತ್ಕೊಳ್ಳೋಕ್ಕಿಂತ ಮುಂಚೆ ನಾನು ಅವರಿಗೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಕುತ್ಕೊಳ್ಳಿ ಅಂತ ಹೇಳ್ತೀನಿ. ದೀಕ್ಷಿತ್ ಟಿ ವಿ ನೋಡ್ತಾ ಇರ್ತಾನೆ. ಕಸ ಎಲ್ಲ ಹೊಡೆದ್ಬಿಟ್ಟು ಹೊಸಲಿಗೆ ನೀರು ಹಾಕಿಬಿಟ್ಟು ಅವಳು ಹೋಮ್ವರ್ಕ್ ಏನಾದರೂ ಇದ್ದರೆ ಹೋಮ್ವರ್ಕ್ ಮಾಡೋಕ್ಕೆ ಕುತ್ಕೊತಾಳೆ. ಡೈಲಿ ಇದೇ ರೊಟೀನ್ ಇರುತ್ತೆ ಇವಳದು. ಕಸ ಹೊಡೆಯೋದು ಮಾತ್ರ ಇವಳದೇನೆ. ನಂತರ ಫ್ರೆಂಡ್ಸ್, ನಮ್ಮ ಮನೆಯವರಿಗೆ ಡ್ಯೂಟಿಯಿಂದ ಬರೋ ಟೈಮಿಗೆ ನಾನು ಆವಾಗವಾಗ ಹೆದರಿಸ್ತಾ ಇರ್ತೀನಿ ಅಲ್ಲಿ ಇಲ್ಲಿ ಬಚ್ಚಿಟ್ಕೊಂಡು.
ಅದಕ್ಕೆ ಇವತ್ತು ಹೆದರ್ಸೋಣ ಅಂತ ಹೇಳಿ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡೋಕ್ಕೆ ಇಟ್ಬಿಟ್ಟು ನಾನು ಅವರಿಗೆ ಹೆದರಿಸ್ತಾ ಇದ್ದೀನಿ. ಚಾರ್ವಿ ದೀಕ್ಷಿತ್ ರೂಮ್ ಕದದಿಂದ ಇದ್ದಾರೆ ಒಳಗಡೆ, ನಾನು ಇಲ್ಲಿದ್ದೀನಿ. ಅವ್ರಿಗೆ ಕರಿತಾ ಇದ್ದೀನಿ, ಬರ್ರಿ ಇಲ್ಲೇ ಎಲ್ಲರೂ ಇಲ್ಲೇ ನಿಂತ್ಕೊಳ್ಳೋಣ ಅಂತ ಹೇಳಿ. ಅವ್ರು ಬರ್ತಾಯಿಲ್ಲ, ನಾವು ಒಳಗಡೆ ಹೆದರಿಸ್ತೀವಿ, ನೀನು ಅಲ್ಲಿ ಹೆದರಿಸು ಅಂತ ಹೇಳ್ತಿದ್ದಾರೆ. ನೋಡೋಣ ಬನ್ನಿ ಹೇಗೆ ರಿಯಾಕ್ಷನ್ ಇರುತ್ತೆ ನಮ್ಮ ಮನೆಯವ್ರದ್ದು ಅಂತ ಹೇಳಿ. ನಿಜಕ್ಕೂ ತುಂಬ ಹೆದರ್ಕೊಂಡಿದ್ದಾರೆ, ನೋಡಿ ಬೇಕಾದರೆ. ಕಾನ್ಫಿಡೆನ್ಸ್ ಕಾಲೇ ಮಾತೇ ಕರ್ಕೊಂಡು ಸುಮ್ಮನೆ ಅವರೇನೋ ಕಾನ್ಫಿಡೆನ್ಸ್ ಕಾಲಲ್ಲಿ ಇದ್ರಂತೆ, ನನಗೆ ಗೊತ್ತಿಲ್ಲ. ಕಾನ್ಫಿಡೆನ್ಸ್ ಕಾಲಲ್ಲಿ ಇದ್ದಾರೆ ಅಂತ ಹೇಳಿ ಹೆದರ್ಸೋಣ ಅಂತ ಹೇಳಿ ಹೆದರ್ಸ್ಬಿಟ್ಟೆ. ಅವ್ರಿಗೆ ಕೋಪ ಬಂದುಬಿಟ್ಟಿತ್ತು. ಆಮೇಲೆ ಹೇಳ್ತಾ ಇದ್ದಾರೆ, ನಾನು ಕಾಲಲ್ಲಿ ಇದ್ದೀನಿ, ನೀನು ನೋಡಿದ್ರೆ ಹಿಂಗೆ ಮಾಡ್ತೀಯಾ ಅಂತ ಹೇಳಿ ಹೇಳ್ತಾ ಇದ್ರು. ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ, ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಓಕೆ ಬಾಯ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.